ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿ ಶಿವನಿಗೆ ಪ್ರಿಯವಾದಂತಹ ತಂಬಿಟ್ಟನ್ನ ಹೇಗ್ ಮಾಡೋದು ನೋಡೋಣ. ಇವತ್ತು ನಾನ್ ಮಾಡ್ತಿರುವಂತ ತಂಬಿಟ್ಟು ಬಂದು ಹುರುಗಡ್ಲೆ ಪುಟಾಣಿ ಏನಂತೀವಿ ಇದರಿಂದ ತಂಬಿಟ್ಟನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಮಾಡ್ಲಿಕ್ಕೆ 1 ಕಪ್ ಆಗುವಷ್ಟು ಶೇಂಗಾವನ್ನ ತಗೊಂಡಿದ್ದೀನಿ. ತಗೊಂಡಿರುವಂತಹ ಶೇಂಗಾವನ್ನ ಒಂದು ಫ್ರೈ ಪ್ಯಾನಿಗೆ ಹಾಕ್ಬಿಟ್ಟು ಒಂದು 10 ರಿಂದ 12 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ರೆ ಮೇಲೆ ಕಪ್ಪಾಗತ್ತೆ, ಒಳಗಡೆ ಫ್ರೈ ಆಗೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಬೇಕಾಗತ್ತೆ. ಆ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ. ಒಂದು ರೀತಿ ಚಟ್ಪಟ ಅಂತ ಶಬ್ದ ಬರುತ್ತೆ. ಅಲ್ಲಿ ತನಕ ಹುರ್ಕೊಳ್ಳಿ. ಗರಿ ಗರಿಯಾಗಿ ಈ ರೀತಿ ಬರ್ಬೇಕು ನೋಡಿ. ಚೆನ್ನಾಗಿ ಈ ರೀತಿ ಫ್ರೈ ಆದ ನಂತರ ಫ್ಲೇಮ್ ಆಫ್ ಮಾಡ್ಬಿಟ್ಟು ಇದನ್ನ ನಾವು ಒಂದ್ ತಟ್ಟೆಗೆ ಹಾಕಿ ಬಿಡ್ಬೇಕು. ಅದೊಂದ್ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆ ಬಿಟ್ಕೊಳತ್ತೆ. ಹಾಗಾಗಿ ಇದು ಒಂದ್ ಕಡೆ ತಣ್ಣಗಾಗ್ತಾ ಇರ್ಲಿ. ಇನ್ನೊಂದ್ ಕಡೆ ನಾವು ಒಂದ್ ಮಿಕ್ಸರ್ ಜಾರಿಗೆ ಯಾವ ಕಪ್ಪಲ್ಲಿ ನಾವು ಶೇಂಗಾ ತಗೊಂಡಿದೀವೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಹುರುಗಡ್ಲೆಯನ್ನ ಸೇರಿಸ್ಕೊಳ್ಳೋಣ. ಹುರುಗಡ್ಲೆ ಸ್ವಲ್ಪ ಗರಿ ಗರಿ ಆಗಿದ್ದೆ ನೀಟಾಗಿ ಪೌಡರ್ ಆಗುತ್ತೆ, ಪುಡಿ ಆಗತ್ತೆ. ನೀವು ಬೇಕಾದ್ರೆ ಸ್ವಲ್ಪ ಬಿಸಿಲಲ್ಲಿ ಕೂಡ ಇಟ್ಕೊಳ್ಬಹುದು. ಇದ್ರ ಜೊತೆಗೇನೆ ಒಂದು 4 ಏಲಕ್ಕಿಯನ್ನ ಬಿಡಿಸ್ಬಿಟ್ಟು ಅದರ ಬೀಜವನ್ನ ಸೇರಿಸ್ಕೊಂಡು ಇದನ್ನ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದೀನಿ. ನೀವು ಎಷ್ಟು ಸ್ಮೂತ್ ಆಗಿ ಪುಡಿ ಮಾಡ್ಕೊಳ್ತೀರೋ ತಂಬಿಟ್ಟು ಕೂಡ ಅಷ್ಟೇ ರುಚಿಯಾಗಿ ಬರತ್ತೆ. ಹಾಗೆ ನೀವು ಎಷ್ಟು ಸ್ಮೂತ್ ಆಗಿ ಪುಡಿ ಮಾಡ್ಕೊಂಡ್ರು ಅಲ್ಲಲ್ಲಿ ಸ್ವಲ್ಪ ತರಿ ಉಳ್ಕೊಳತ್ತೆ. ಹಾಗಾಗಿ ಏನ್ ಮಾಡ್ಕೊಳ್ಬೇಕು, ಜರಡಿ ಹಿಡ್ಕೊಳ್ಳೋಣ. ಜಾಸ್ತಿ ನೀವು ಪುಡಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪನೇ ಹಾಕೊಳ್ತಾ ಈ ರೀತಿ ಜರಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಇರೋ ಕಾರಣಕ್ಕೆ ನಾನು ಅಷ್ಟು ಹಾಕೊಂಡು ಒಂದೇ ಸರಿ ಜರಡಿ ಮಾಡ್ಕೊಂಡಿದೀನಿ. ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ತದನಂತರ ಇಲ್ಲಿ ನಾವು ಮೊದಲೇ ಹುರಿದಿಟ್ಟಿರುವಂತಹ ಶೇಂಗಾವನ್ನ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡ್ಬೇಕು. ಆವಾಗ ಸಿಪ್ಪೆ ಚೆನ್ನಾಗಿ ಬಿಟ್ಕೊಳತ್ತೆ. ನೀಟಾಗಿ ಸಿಪ್ಪೆ ಬಿಟ್ಕೊಂಡ ನಂತರ ಆ ಸಿಪ್ಪೆ ಬೇರೆ ಹಾಗೆ ಆ ಬೀಜ ಬೇಳೆಗಳು ಬೇರೆ ಮಾಡ್ಕೊಳ್ಳೋಣ. ಬೇಳೆಯನ್ನ ನಾವಿವಾಗ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬಾ ಸ್ಮೂತ್ ಆಗಿ ಪುಡಿ ಮಾಡ್ಕೊಂಡ್ರೆ ತಂಬಿಟ್ಟು ಅಷ್ಟೊಂದು ರುಚಿ ಬರೋದಿಲ್ಲ. ಈ ರೀತಿ ಅಲ್ಲಲ್ಲಿ ಬೇಳೆಗಳು ನಮಗೆ ತಿನ್ನುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗ್ಬೇಕು. ಈ ರೀತಿ ಪುಡಿ ಮಾಡ್ಕೊಂಡು ಇದನ್ನು ಕೂಡ ಅದೇ ಹುರುಗಡ್ಲೆ ಪುಡಿ ಜೊತೆಗೆ ಸೇರಿಸ್ಕೊಳ್ಳೋಣ. ತದನಂತರ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಇಲ್ಲಿ ಬಿಳಿ ಎಳ್ಳು ಬದಲಿಗೆ ನೀವು ಕಪ್ಪೆಳ್ಳು, ಕರಿ ಎಳ್ಳಾದ್ರೂ ತಗೊಳ್ಬಹುದು. ಇದನ್ನ ಒಂದು ಫ್ರೈ ಪ್ಯಾನಿಗೆ ಹಾಕ್ಬಿಟ್ಟು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ನೋಡ್ತಿದ್ದಂಗೆ ನಿಮ್ಗೆ ಬಣ್ಣ ಬದಲಾಗ್ತಾ ಹೋಗುತ್ತೆ, ಚಟಪಟ ಅಂತ ಸಿಡಿಯುತ್ತೆ, ಶಬ್ದ ಬರುತ್ತೆ. ಈ ರೀತಿ ಬಣ್ಣ ಬದಲಾದ್ರೆ ಸಾಕಾಗತ್ತೆ ನೋಡಿ. ಇಷ್ಟಾದ ನಂತರ ಹುರಿದಿರುವಂತಹ ಬಿಳಿ ಎಳ್ಳನ್ನು ಕೂಡ ನಾವು ಮೊದಲೇ ಸೇರಿಸ್ಕೊಂಡಿದ್ವಲ್ಲ ಶೇಂಗಾ ಹಾಗೆ ಪುಟಾಣಿ ಪುಡಿ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ತದನಂತರ ನಾವು ಹುರುಗಡ್ಲೆ ಮತ್ತೆ ಶೇಂಗಾವನ್ನ ಯಾವ ಕಪ್ಪಲ್ಲಿ ತಗೊಂಡಿದೀವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತುರಿದಿರುವಂತಹ ಒಣ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಇದೊಂದು ಒಳ್ಳೆ ರೀತಿ ರುಚಿ ಕೊಡತ್ತೆ. ಇವಾಗ ಪ್ರತಿಯೊಂದು ಪದಾರ್ಥನೂ ಒಂದಕ್ಕೊಂದು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಒಂದು ಪದಾರ್ಥ ನಿಮಗೆ ರೆಡಿ ಇತ್ತು ಅಂತ ಹೇಳಿದ್ರೆ ನೀವು ತಂಬಿಟ್ಟನ್ನ ಕೇವಲ ಒಂದು 10 ನಿಮಿಷದ ಒಳಗಡಾಗಿ ಮಾಡ್ಕೊಳ್ಬಹುದು. ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ತದನಂತರ ಬೆಲ್ಲದ ನೀರನ್ನ ಮಾಡ್ಕೊಳ್ಳೋಣ. ಒಂದು ಸಾಸ್ ಪ್ಯಾನಿಗೆ 2 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ಳೋಣ. ನಾವು ಹುರುಗಡ್ಲೆನ ಯಾವ ಕಪ್ಪಲ್ಲಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಬೆಲ್ಲವನ್ನ ತಗೊಳ್ಬೇಕು. ಹಾಗೆ ಬೆಲ್ಲದ ಅರ್ಧ ಭಾಗದಷ್ಟು ನೀರು ಹಾಕೊಳ್ಬೇಕು. 2 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಫ್ಲೇಮನ್ನ ಹೈಯಲ್ಲಿಟ್ಟು ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇಲ್ಲಿ ನಮ್ಗೆ ಬೆಲ್ಲ ಯಾವುದೇ ರೀತಿ ಪಾಕ ಏನು ಬರೋದ್ ಬೇಡ. ಜಸ್ಟ್ ಏನೋ ಒಂದು ರೀತಿ ಅಂಟ್ತಾ ಇದೆ ಅಂತ ಹೇಳಿದ್ರೆ ಸಾಕು. ಒಂದ್ ರೀತಿ ಈ ರೀತಿ ನೊರೆ ನೊರೆ ಬಂದ್ರೆ ಸಾಕಾಗತ್ತೆ. ಚೆನ್ನಾಗಿ 5 ನಿಮಿಷ ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ, ಸಾಕು ಅಷ್ಟೇನೆ. ಇವಾಗ ನಾವು ಫ್ಲೇಮ್ ಆಫ್ ಮಾಡ್ಕೊಂಡು ಕುದಿಸ್ಕೊಂಡಿರುವಂತಹ ಬೆಲ್ಲದ ನೀರನ್ನ ಸೋದಿಸ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಅಷ್ಟು ಹಾಕೊಳ್ಬೇಡಿ. 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ನೀರನ್ನ ಎತ್ತಿಟ್ಕೊಳ್ಳಿ. ಆಮೇಲೆ ಬೇಕು ಅಂದ್ರೆ ಹಾಕೊಳ್ಳೋಣ. ಬಿಸಿ ಇರುವಾಗ್ಲೇನೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದಕ್ಕೊಂದು ಬೆರೆಸ್ಕೊಳ್ಳೋ ರೀತಿ. ನೀವು ಅಷ್ಟು ಹಾಕೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ನೀರ್ ಆಯ್ತು ಅಂತ ಹೇಳಿದ್ರೆ ಉಂಡೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ತಂಬಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ನೀರನ್ನ ಎತ್ತಿಟ್ಕೊಳ್ಬೇಕಾಗತ್ತೆ. ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕೈಯಲ್ಲಿ ಮುಟ್ಟೋ ಹದಕ್ಕೆ ಬಂತು ಅಂದ ತಕ್ಷಣ ಈ ರೀತಿ ಕೈಯಲ್ಲೇ ಚೆನ್ನಾಗಿ ನಾದ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಾರ್ಡಾಗಿದೆ, ಗಟ್ಟಿಯಾಗಿದೆ ಅನ್ಸಿದ್ರೆ ನೀವು ಎತ್ತಿಟ್ಕೊಂಡಿದ್ರಲ್ಲ ಬೆಲ್ಲದ ನೀರು ಅದನ್ನ ಸೇರಿಸ್ಕೊಳ್ಳಿ. ಇಲ್ಲಿ ನನಗೆ ಸರಿಯಾಗಿದೆ, ನಾನು ಎತ್ತಿಟ್ಕೊಂಡಿರುವಂತಹ ಬೆಲ್ಲದ ನೀರನ್ನ ಮತ್ತೆ ಸೇರಿಸ್ಕೊಳ್ತಾ ಇಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೈಯನ್ನ ಸ್ವಲ್ಪ ಒದ್ದೆ ಮಾಡ್ಕೊಂಡು ನಿಮ್ಗೆ ಒಂದು ತಂಬಿಟ್ಟು ಎಷ್ಟು ದಪ್ಪವಾಗಿ ಬೇಕೋ ಅಷ್ಟು ಮಿಶ್ರಣವನ್ನ ತಗೊಂಡು ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಈ ರೀತಿ ಉಂಡೆ ಕಟ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಮಿಶ್ರಣವನ್ನು ಒಂದೇ ಹದವಾಗಿ ತಗೊಳ್ಳಿ. ಅವಾಗ ಉಂಡೆಗಳು ಸರಿಯಾಗಿ ಬರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರತ್ತೆ. ನೀವು ತುಪ್ಪವನ್ನಾದ್ರೂ ಕೈಗೆ ಸವರ್ಕೊಳ್ಬಹುದು, ಎಣ್ಣೆಯನ್ನಾದ್ರೂ ಸವರ್ಕೊಳ್ಬಹುದು, ಅಥವಾ ನೀರಲ್ಲಿ ಈ ರೀತಿ ಒದ್ದೆ ಏನಾದ್ರೂ ಮಾಡ್ಕೊಂಡು ಉಂಡೆ ಕಟ್ಕೊಳ್ಬಹುದು. ನಿಮಗೆ ಯಾವ್ದು ಅನುಕೂಲನೋ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬಳಸ್ಬಿಟ್ಟು ಈ ರೀತಿ ಉಂಡೆ ಕಟ್ಕೊಳ್ಳಿ. ಆದ್ರೆ ಪ್ರತಿಯೊಂದು ಉಂಡೆಗಳನ್ನು ಹದವಾಗಿ ಒಂದೇ ಸೈಜಿಗೆ ಕಟ್ಕೊಳ್ಳಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಇದೇ ರೀತಿ ನೀವು ಪ್ರತಿಯೊಂದು ಉಂಡೆಯನ್ನ ಕಟ್ಕೊಂಡು ಎತ್ತಿಟ್ಕೊಳ್ಬಹುದು. ಒಂದು 10 ರಿಂದ 15 ದಿನ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರತ್ತೆ. ಈ ಶಿವರಾತ್ರಿಗೆ ನೀವು ಕೂಡ ಈ ತಂಬಿಟ್ಟಿನ ರೆಸಿಪಿ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.